ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಪ್ರೀಂ ಬ್ಲಾಗ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಾವು ಅಮ್ಮ ನನಗೊಂದು ಹೆವಿ ಬೈದ್ಬಿಡ್ತು. ಕಾಲೇಜ್ಗೆ ಯಾಕೆ ಹೋಗ್ತಿಲ್ಲ ಇಷ್ಟು ದಿನ, ನಿನಗೆ ಸುಮ್ಮನೆ ಪಿ ಜಿಗೆ ಕಾಲೇಜ್ಗೆಲ್ಲ ಫೀಸ್ ಕಟ್ಬೇಕಾ ಹಂಗೆ ಹಿಂಗೆ ಅಂತ ಬೈದರು. ಸ್ವಲ್ಪ ಬೇಜಾರಾಯಿತು. ಇರಲಿ, ಇನ್ಮೇಲಿಂದ ನೀಟಾಗಿ ಕಾಲೇಜ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮಮ್ಮ ಕರೆದೈತೆ. ಮನೆಗೆ ಹೋಗಿ ಹಾಸ್ಟ್ಲಲ್ಲಿ ಓದ್ತಿದ್ದೀನಿ ನನ್ನ ತಂಗಿ ಮನೆ ಬಂದೇಳೆ. 3 ತಿಂಗಳಾದ್ಮೇಲೆ ಹೋಗ್ತೀನಿ ಅವಳಿಗೆ ಮಾತಾಡ್ಸೋಕ್ಕೆ. ಹೋಗಿ ಮಾತಾಡ್ಸ್ಕೊಂಡು ಕೈಗೆ ರಾಖಿ ಕಟ್ಸ್ಕೊಂಬರೋಣ. ಇವಾಗ ನಮ್ಮ ಫ್ರೆಂಡಿಗೆ ಸಿಟಿ ಸೆಂಟರ್ ಹತ್ರ ಬಿಟ್ಟು ಅಲ್ಲಿಂದ ಪಿ ಜಿಗೆ ಹೋಗಿ ರೆಡಿಯಾಗಿ ತಿಂಡಿ ತಿಂದ್ಬಿಟ್ಟು ಊರಿಗೆ ಹೋಗೋಣ. ಬನ್ನಿ, ಪಿ ಜಿಗೆ ಬಂದು ರೆಡಿ ಆದೆ. ಇವಾಗ ಬನ್ನಿ ಸಿಟಿ ಸೆಂಟರ್ಗೆ ಹೋಗೋಣ. ಡ್ರಾಪ್ ಮಾಡಿ ಹಂಗೆ ಬಸ್ ಸ್ಟಾಪಿಗೆ ಹೋಗೋಣ. ಇವಾಗ KSRTC ಬಸ್ ಸ್ಟಾಪಿಗೆ ಬಂದೆ. ಊರಿಗೆ ಹೋಗೋಕ್ಕೆ ಜೋಬಲ್ಲಿ ₹1 ಇಲ್ಲ ಅಂದರೂ ಅದು ಯಾವ ಧೈರ್ಯದ ಮೇಲೆ ಬಂದು ಏನು ಗೊತ್ತಿಲ್ಲ. ನೋಡೋಣ ಏನು ಮಾಡೋಣ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ದುಡ್ಡು ಹಾಕ್ಸ್ಕೊಂಡು ಟಿಕೆಟ್ ತೊಗೊಂಡೆ. ಊರಿಗೆ ಹೋದ ತಕ್ಷಣ ವೀಡಿಯೋ ಮಾಡೋಣ ಅಂದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಇವಾಗ ಮಾಡ್ತೀನಿ. ನಮ್ಮೂರ ಸಮಾಜ ಸೇವಕನ ತೋಟಕ್ಕೆ ಹೋಗ್ತಿದ್ದೀವಿ. ಸೌದೆಕಾಯಿ ಬಿಡಿಸಿಟ್ಟಿದ್ದಾನಂತೆ, ಅದಕ್ಕೆ ತಗೊಂಬರೋಕ್ಕೆ ಇವಾಗ ಬಂದ್ವಿ ತೋಟಕ್ಕೆ. ಒಂದೇ ತೋಟದಲ್ಲಿ ಎಷ್ಟು ಬೆಳೆ ಹಾಕಿ ದುಡ್ಡು ಮಾಡ್ತಾಯ ನೋಡ್ರಿ. ಯಾವ ಬೆಂಗಳೂರಿಗೆ ಹೋಗಲ್ಲ ನಾನು, ಇಲ್ಲೇ ದುಡಿತೀನಿ ಅಂತಾನೆ. ಇದು ಅವರೇ ಬಳ್ಳಿ, ಅದು ಸೌತೆಕಾಯಿ. ಈ ಕಡೆ ಸೈಡು ಚೆಂಡು ಹೂ ಹಾಕಿದ್ದಾನೆ. ಅಲ್ಲಿ ಅಡಿಕೆ ಗಿಡ, ಮತ್ತು ಆ ಕಡೆ ಸೈಡು ರಾಗಿ ಹಾಕಿದ್ದಾನೆ. ಊರಲ್ಲಿದ್ದರೆ ಇದೆ ಆರಾಮಾಗಿ ಒಳ್ಳೆ ದುಡ್ಡು ಮಾಡ್ಕೊಂಡು ಇರ್ಬೋದು. ಬಟ್ ಒಂದು ಸ್ವಲ್ಪ ತಲೆ ಇರಬೇಕು, ನೀರಿರ್ಬೇಕು. ನೋಡಿರಿ, ವೆದರ್ ಸಪೋರ್ಟ್ ಚೆನ್ನಾಗಿದೆ ವೀಡಿಯೋ ಮಾಡೋಕ್ಕೆ. ಇವನೇ ನೋಡಿ ಇಷ್ಟೆಲ್ಲ ಮಾಡೋಕ್ಕೆ ಕಾರಣಕರ್ತ. ಮುಖ ತೋರ್ಸಪ್ಪ ಆಕಾಶ್. ಬಾಳೆಹಣ್ಣು ಎಣ್ಣೆಸ್ದು ಸ್ಟೆಬಿಲಿಟಿ ನೋಡಿ. ಈ ಅಪ್ಪ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಮುಕ್ಳರೆ ಬಿಲ್ಡಪ್ ಭಾರಿ ಬಿಸಿ ಅನ್ನಂಗೆ. ಏನೋ 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 ಕ್ಯಾಮ್ರಾ ನೋಡಿದ ತಕ್ಷಣ ಹೇಳ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಳ್ಳನ ಮಗ ಇಲ್ಲಿ ಕೂತಾನೆ, ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮೂರಿನ ರಿಚೆಸ್ಟ್ ಪರ್ಸನ್ ಇವನು, ಕೊಳ್ಳಿ ಅಂತ. ದಿ ನೆಕ್ಸ್ಟ್ ಡೇ ಬೆಳಗ್ಗೆ ರಂಗೋಲಿ ಬಿಡ್ತಿದ್ದಾಳೆ. ಇದೆಲ್ಲ 20ನೇ ಟೇಕ್. ಆ್ಯಂಡ್ ದಿಸ್ ಈಸ್ ದ ಫೈನಲ್ ರಿಸಲ್ಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನೋಡ್ರಿ, ಸಣ್ಣವಿದ್ದ ಏನಾಗ್ತಿದ್ರೆ ಸಾಕ್ತಿ ಅಂತಾನೆ. ಈಗ ಹೇಳ್ಬಿಡ್ತೀರಿ ಅಪ್ಪ, ಈಗ ಎದ್ದು ಬಂದೆ ಮಾತಾಡೋದು ಆಫ್ ಮಾಡಿದೀನಿ. ಸಾಗರ್ ಈಗಲೇ ಇದ್ದಾಳದು. ಬೆಳಗಿಂದ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ಇವಾಗ ಬಾಳೆ ಎಲೆ ಮತ್ತು ಮಾವಿನ ಸೊಪ್ಪು ಕಿತ್ಕೊಂಡು ಹೋಗೋಕ್ಕೆ ಅಂತ ಬಂದೀವಿ ಹಬ್ಬಕ್ಕೆ. ಸಂಪೂರ್ಣ ಜವಾಬ್ದಾರಿ ಇವಂದೇ. ನಾವೆಲ್ಲೇ ಹೋದ್ರೆ ಇವನೇ ನಮ್ಮ ಕೆಲಸ ಮಾಡಿಕೊಡೋದು. ನಮ್ಮ ಸಮಾಜ ಸೇವಕ. ಮಗ ತೋರ್ಸಪ್ಪ. ಬಂದಿರೋದು ಬೇರೆಯವ್ರ ತೋಟಕ್ಕೆ ಬಾಳೆ ಎಲೆ ಕೊಯ್ಯೋಕ್ಕೆ. ಆದರೂ ಅವ್ರ ಅಪ್ಪಂದೇ ತೋಟ ಅನ್ನೋಷ್ಟು ಗತ್ತು ಮುಖದಲ್ಲಿ ಹಂಗೆ ಕಾಣಿಸ್ತೈತೆ.